Let us start chapter number 4. Small chapter the theory ಅದ MCQ chapter ಗೆ ಯೂಸ್ ಆಗ್ತದ. MCQ type of questions ಯೂಸ್ ಆಗ್ತದ. Chapter number 4. Principal crops in India. Principal crops in India. Okay. First, there are two groups are there. Main heading akri. In India, it is grouped in two parts. It is grouped as ಒಂದನೇದ್ದು food grains, ಎರಡನೇದ್ದು ನಾನ್ ಫುಡ್ ಗ್ರೇನ್ಸ್. ರೈಟಾ? ಮತ್ತೆ ಫುಡ್ ಗ್ರೇನ್ಸ್ ಹೆಡ್ಡಿಂಗ್ ಹಾಕೊಂಡ್ರೆ, ಫುಡ್ ಗ್ರೇನ್ಸ್ ಹೆಡ್ಡಿಂಗ್ ಮಾಡ್ಕೊಂಡ್ರೆ ಅದರೊಳಗಡೆ ಸೀರಿಯಲ್ಸ್ ಯಾವ್ಯಾವ ಬರ್ತಾವ? ವೀಟ್, ರೈಸು, ಬಾರ್ಲೆ, ಹೋಗ್ಲೆ, ಬಾರ್ಲೆ ಅಂದ್ರೆ ಬಾರ್ಲೆ ಮತ್ತೆ ಹೋಗ್ಲೆ ಅಂತ ಅನ್ಬಾರ್ದ. ರಾಗಿ, ಮಿಲೆಟ್ಸ್ ಅಂದ್ರೆ ಜೋಳ, ಬಾಜ್ರಾ, ಸಜ್ಜಿ ಅವು. ನೆಕ್ಸ್ಟ್ ಸಿ ಒಳಗೆ ಬರ್ತದ ಪಲ್ಸಸ್ ಬರ್ತದೆ. ಇದರಲ್ಲಿ ಗ್ರಾಮ್ಸ್, ಪೀಸ್, ತೂರ್, ಮೂಂಗ್. ರೈಟಾ? ದೀಸ್ ಆರ್ ಆಲ್ okay. We are starting with the fourth chapter. ಅಲ್ಲಿ the heading is the principal crops in India. ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಕ್ರಾಪ್ಸ್ಗಳು. These all crops divided into two parts. The first one is the food grains ಅಂತ ಹೇಳಿ, second one is the non food grains. Okay. ಫುಡ್ ಗ್ರೇನ್ಸ್ ಅಲ್ಲಿ ಸೀರಿಯಲ್ಸ್, ಮಿಲೆಟ್ಸ್, ಪಲ್ಸಸ್. ಸೀರಿಯಲ್ಸ್ ಅಂದ್ರೆ ವೀಟ್ ಇರ್ಬೋದು, ರೈಸ್, ಬಾರ್ಲಿ, ರಾಗಿ. ಮಿಲೆಟ್ಸ್ ಒಳಗಡೆ ಜೋಳ, ಸಜ್ಜಿ, ಬಾಜ್ರಾ ಅವೆಲ್ಲ ಮಿಲೆಟ್ಸ್. ಪಲ್ಸಸ್ ಒಳಗಡೆ ಗ್ರಾಮ್ಸ್, ಪೀಸ್, ತೂರ್ ದಾಲು ಮತ್ತೆ ಮೂಂಗ್ ದಾಲು ಇವೆಲ್ಲ ನೀವು ಪಲ್ಸಸ್. ನೆಕ್ಸ್ಟ್ ಬರ್ತದೆ ನಾನ್ ಫುಡ್ ಗ್ರೇನ್ಸ್. ಗ್ರೇನ್ಸ್ ಕಾನ್ಸಂಟ್ರೇಟ್ ಮಾಡ್ರಿ. ಕೆಳಗಡೆ ಬರೆಯೋದನ್ನು ಕೂಡ ಫುಡ್ಡೇ ಇರ್ತದ, ಬಟ್ ದೇ ಮೇ ನಾಟ್ ಬಿ ಗ್ರೇನ್ಸ್. ಓಕೆ, ದೇ ಮೇ ನಾಟ್ ಬಿ ಗ್ರೇನ್ಸ್. ಒಂದೇದಂದ್ರೆ ಆಯಿಲಿ ಸೀಡ್ಸ್. ಒಂದೇದೇನಿದು ಆಯಿಲ್ ಸೀಡ್ಸ್. ಯಾವ ಬಟರ್, ಗ್ರೌಂಡ್ ನಟ್, ಸನ್ಫ್ಲವರು ಎಕ್ಸೆಟ್ರಾ. ಗ್ರೌಂಡ್ ನಟ್, ಸನ್ಫ್ಲವರ್ ಎಕ್ಸೆಟ್ರಾ. ಎರಡನೇದ್ದು ಫೈಬರ್ಸ್ ಅಂತ ಬರ್ತದ. ಫೈಬರ್ಸ್ ಅಂತಂದ್ರೆ ಕೋಕೋನಟ್ಟು, ಕಾಟನ್ನು, ಜೂಟು. ಆಮೇಲೆ ವೆಜಿಟೇಬಲ್ಸು. ನೆಕ್ಸ್ಟು ಫಾಡರ್ ಕ್ರಾಪ್ಸ್ ಅಂತ ಸರ್ಚ್ ಮಾಡ್ರಿ, ಏನಂತ ನೋಡ್ಕೊಡ್ರಿ. ನೆಕ್ಸ್ಟ್ ಫ್ರೂಟ್ಸು. ನೆಕ್ಸ್ಟ್ ಪ್ಲಾಂಟೇಶನ್ ಕ್ರಾಪು. ಒಂದ್ಸತಿ ಹಚ್ಚಿ ಬಿಟ್ಬಿಡೋದು. ಪ್ಲಾಂಟೇಶನ್ ಕ್ರಾಪಿಗೆ ಎಕ್ಸಾಂಪಲ್ ಟೀ ಅದ, ಕಾಫಿ ಅದ, ಕೋಕೋನಟ್ ಅದ. ಒಂದ್ಸತಿ ಪ್ಲಾಂಟೇಶನ್ ಮಾಡಿ ಬಿಟ್ಬಿಟ್ರೆ ಮುಗೀತು. ನೆಕ್ಸ್ಟ್ ಸ್ಪೈಸಸ್ ಹೆಚ್ಚು. ನೆಕ್ಸ್ಟ್ ನಾರ್ಕೋಟಿಕ್ಸ್ ಅಂದ್ರೆ ಟೊಬ್ಯಾಕೋ, ಈ ಟೈಪ್. ಇವೇ ನೀವು ನಾನ್ ಫುಡ್ ಗ್ರೇನ್ಸ್. ರೈಟಾ? ನೆಕ್ಸ್ಟ್ ಹೆಡ್ಡಿಂಗು ಕ್ಲಾಸಿಫಿಕೇಶನ್ ಆಫ್ ಕ್ರಾಪ್ಸ್. ಇದು ಭಾಳ ಇಂಪಾರ್ಟೆಂಟ್. ಕ್ಲಾಸಿಫಿಕೇಶನ್ ಒಳಗೆ ಎರಡು ಟೈಪ್ ಬರ್ತದ. ದ ಫಸ್ಟ್ ಒನ್ ಈಸ್ ಬೇಸ್ಡ್ ಆನ್ ಇರಿಗೇಷನ್ ರಿಕ್ವೈರ್ಮೆಂಟ್.
ಇರಿಗೇಷನ್ ರಿಕ್ವೈರ್ಮೆಂಟ್, ಇರಿಗೇಷನ್ ಬೇಕೋ ಬೇಡೋ ಅಂತ. ಓಕೆ, ಮತ್ತು ಬೇಸ್ಡ್ ಆನ್ ಸೀಸನ್ಸ್, ಬೇಸ್ಡ್ ಆನ್ ಸೀಸನ್ಸ್, ಓಕೆನಾ. ಇರಿಗೇಷನ್ ರಿಕ್ವೈರ್ಮೆಂಟ್ ಬೇಡ ಅಂತಂದ್ರೆ ಅದಕ್ಕೆ ಡ್ರೈ ಕ್ರಾಪ್ಸ್ ಅಂತಾರೆ. ಇರಿಗೇಷನ್ ಬೇಕಿತ್ತು ಅಂದ್ರೆ ಅದಕ್ಕೆ ವೆಟ್ ಕ್ರಾಪ್ಸ್ ಅಂತಾರೆ. ಓಕೆ, ಇದರೊಳಗಡೆ ಸೀಸನ್ಸ್ ಒಳಗಡೆ ಏನೇನು ಬರ್ತಾವ ಅಂತಂದ್ರೆ ಸಮ್ಮರ್ ಕ್ರಾಪ್ಸ್ ಬರ್ಬೋದು, ಸಮ್ಮರ್ ಕ್ರಾಪ್ಸ್. ನೆಕ್ಸ್ಟ್ ವಿಂಟರ್ ಕ್ರಾಪ್ಸ್, ಮತ್ತೆ 8 ಮಂತ್ ಕ್ರಾಪ್ಸ್ ಅಂತ ಬರ್ತದೆ, 8 ತಿಂಗಳ ಬೆಳೆಗಳು. ನೆಕ್ಸ್ಟ್ ಪೆರೆನಿಯಲ್ ಕ್ರಾಪ್ಸ್ ಅಂತ, ಪೆರೆನಿಯಲ್ 1 ವರ್ಷದ ಬೆಳೆಗಳು. ಈ ಸಮ್ಮರ್ ಕ್ರಾಪ್ ಒಳಗೂ ಮತ್ತೆ 2 ಟೈಪ್ ಬರ್ತದೆ. ಮತ್ತೆ ರೇನಿ ಕ್ರಾಪ್ಸ್ ಇರಂಗಿಲ್ಲ, ಸಮ್ಮರ್ ಕ್ರಾಪ್ ವಿಂಟರ್ ಕ್ರಾಪ್ ಅಷ್ಟೇ. ಮತ್ತೆ ಸಮ್ಮರ್ ಕ್ರಾಪ್, ರೇನಿ ಕ್ರಾಪ್, ವಿಂಟರ್ ಕ್ರಾಪ್ ಅಂತ ಬರಿಬಾರ್ದು. ಸಮ್ಮರ್ ಕ್ರಾಪ್ಸ್ ಒಳಗಡೆ 2 ಬರ್ತದ, ಹಾಟ್ ವೆದರ್ ಕ್ರಾಪ್ಸ್, ಇನ್ನೊಂದು ಮಾನ್ಸೂನ್ ಕ್ರಾಪ್ಸ್. ಈ ಹಾಟ್ ವೆದರ್ ಕ್ರಾಪ್ಸ್ ಏನೈತಲ್ಲ, ಸಾರಿ ಮಾನ್ಸೂನ್ ಕ್ರಾಪ್ ಇನ್ನೊಂದು ಹೆಸರು ಏನಂತಾರೆ ಅಂದ್ರೆ ಖಾರಿಫ್ ಅಂತಾರೆ, ಇದಕ್ಕೆ ರಾಬಿ ಅಂತಾರೆ. ರೈಟ್, these are all classification of crops. ಬರ್ಕೊಂಡ್ರಿ? ನೆಕ್ಸ್ಟ್ ಹೋಗೋಣ. ಇವುಗಳು ಒಂದೊಂದು ಲೈನ್ಸ್ ಡೆಫಿನಿಷನ್ಸ್ ಬರ್ಕೊಂತ ಹೋಗೋಣ. ಫಸ್ಟ್ ಒನ್ ಈಸ್ ಡ್ರೈ ಕ್ರಾಪ್ಸ್. ಡ್ರೈ ಕ್ರಾಪ್ಸ್ ಅಂತಂದ್ರೆ ದೇ ಡು ನಾಟ್ ರಿಕ್ವೈರ್ ಇರಿಗೇಷನ್ ವಾಟರ್. They do not require water for irrigation. ಇರಿಗೇಷನ್ ಮಾಡಲಿಕ್ಕೆ ವಾಟರ್ ಬೇಕಾಗಿಲ್ಲ ಅದಕ್ಕೆ ಡ್ರೈ ಕ್ರಾಪ್ಸ್ ಅಂತ. ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಬರೀರಿ ಇದಕ್ಕೆ. ಕ್ಯಾಸ್ಟ್ರೋ ಸೀಡ್ಸ್ ಅಂದ್ರೆ ಅದರ ಅರ್ಥ ನೀರು ಬೇಕಾಗಿಲ್ಲ ಅಂತಲ್ಲ, ನೀರು ಬೇಕು, ಬಟ್ ಇರಿಗೇಷನ್ ವಾಟರ್ ಬೇಕಾಗಿಲ್ಲ. ಮಳೆ ನೀರು ಸಾಕು, ಸ್ವಲ್ಪ ಮಳೆ ಬಂದು ಹೋಯ್ತಲ್ಲ ಅಷ್ಟು ಸಾಕು, ಮತ್ತೆ ನೀರು ಬಿಡೋ ಅವಶ್ಯಕತೆ ಇಲ್ಲ, ನೀವಾಗಿ ನೀರು ಬಿಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಬರ್ತದ ವೆಟ್ ಕ್ರಾಪ್ಸ್. They require irrigation water. These crops require irrigation water. ಎಂಥವು? ರೈಸು, ಶುಗರ್ ಕೇನು, ಓಕೆ, ಎಕ್ಸೆಟ್ರಾ. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಇರಿಗೇಷನ್ ಕ್ರಾಪ್ಸ್ ಅಂತಾನು ಕರೀತಾರೆ. ಇರಿಗೇಷನ್ ಕ್ರಾಪ್ಸ್ ಅಂತಾನು ಕರಿಬೋದು. ನೆಕ್ಸ್ಟ್ ಬರ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಅದ ಹಾಟ್ ವೆದರ್ ಕ್ರಾಪ್ಸ್. ಹಾಟ್ ವೆದರ್ ಕ್ರಾಪ್ಸ್ ಅಂದ್ರೆ ಗ್ರೋನ್ ಇನ್ ಸಮ್ಮರ್. These are grown in summer. ಯಾವಾಗ? when no or little rainfall ಇರ್ತದಲ್ಲ ಅಲ್ಲಿ. ಅಲ್ಲಿ ಯೂಶುವಲಿ ಹಾಟ್ ವೆದರ್ ಕ್ರಾಪ್ಸ್ ಎಲ್ಲಿರ್ತದೆ ಅಂದ್ರೆ ಸೌತ್ ಇಂಡಿಯಾದೊಳಗೆ. ಸೌತ್ ಇಂಡಿಯಾದೊಳಗೆ ಇರ್ತದೆ. ಓಕೆ, ಸೌತ್ ಇಂಡಿಯಾದೊಳಗಡೆ ಆಲ್ಮೋಸ್ಟ್ ಆಲ್ ಇಯರ್
ಬಟ್ ನಾರ್ತ್ ಇಂಡಿಯಾದೊಳಗೂ ಆರ್ಟ್ ವೆದರ್ ಕ್ರಾಪ್ ಇರ್ತದ. ನಾರ್ತ್ ಇಂಡಿಯಾದೊಳಗೂ ಕೂಡ ಆರ್ಟ್ ವೆದರ್ ಕ್ರಾಪ್ ಇರ್ತದ. ಬಟ್ ಟೈಮಿಂಗ್ ಯಾವಾಗ ಅಂತಂದ್ರೆ ಫೆಬ್ ಟು ಮೇ ಅಷ್ಟೇ. ಫೆಬ್ ಟು ಮೇ. ದಿಸ್ ಇಸ್ ಹಾಟ್ ವೆದರ್ ಕ್ರಾಪ್. ನೆಕ್ಸ್ಟ್ ಖಾರಿಫ್. ನೆಕ್ಸ್ಟ್ ಖಾರಿಫ್. ಖಾರಿಫ್ ಅಂದ್ರೆ ಮಾನ್ಸೂನ್. ಮಾನ್ಸೂನ್. ಮಾನ್ಸೂನ್ ಅಂದ್ರೆ ಇದು ಇಂಡಿಯಾ ಇತ್ತಂದ್ರೆ ಹಿಂಗ. ನಮ್ಮ ಇಂಡಿಯಾ ಹಿಂಗಾತ. ಓಕೆ, ನೋಡು. ವಾವ್, ದಿಸ್ ಇಸ್ ಇಂಡಿಯಾ. ಈ ಇಂಡಿಯಾದೊಳಗಡೆ ಮಾನ್ಸೂನ್ ಏನೇನು ಸ್ಟಾರ್ಟ್ ಆಗ್ತದ, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗ್ತದೆ. ಆಯ್ತಾ? ನೋಡಿ, ಶಾಲ್ ಒದ್ದಂಗೆ ಶಾಲ್ ಹಚ್ಚಿದಂಗೆ ಆಯ್ತು. ಆಯ್ತಾ? ಈ ಮಾನ್ಸೂನ್ ಕ್ರಾಪ್ಸ್ ಇಲ್ಲಿ ಬರ್ತಾವೆ, ಬರ್ಕೊಳ್ಳಿ. ಕ್ರಾಪ್ಸ್ ಕಲ್ಟಿವೇಟೆಡ್ ಇನ್ ಖಾರಿಫ್ ಪೀರಿಯಡ್. ಕ್ರಾಪ್ಸ್ ಕಲ್ಟಿವೇಟೆಡ್ ಇನ್ ಖಾರಿಫ್ ಪೀರಿಯಡ್. ಖಾರಿಫ್ ಪೀರಿಯಡ್. Example: rice, maize, millet, groundnut, etc. Okay. ನೆಕ್ಸ್ಟ್ ಇದರದ್ದು ಟೈಮಿಂಗ್ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ರಾಬಿ. ರಾಬಿ ಅಥವಾ ವಿಂಟರ್. ವಿಂಟರ್ ಕ್ರಾಪ್ಸ್. ರಾಬಿ ಆರ್ ವಿಂಟರ್ ಕ್ರಾಪ್ಸ್. ಕ್ರಾಪ್ಸ್ ಕಲ್ಟಿವೇಟೆಡ್ ಇನ್ ವಿಂಟರ್. Crops cultivated in winter. Okay. Example: gram, wheat, barley, ಹೋಗ್ಲಿ. ಬಾರ್ಲಿ ಅಷ್ಟೇ, ಹೋಗ್ಲಿ ಅನ್ಬಾರ್ದು. ಪೀಸ್. ಓಕೆ, ಎಕ್ಸೆಟ್ರಾ. ಇವನ್ನ ಒಂದು ಚಾರ್ಟ್ ಹಾಕ್ಕೊಡ್ತೀನಿ. ಆ ಚಾರ್ಟ್ ಪ್ರಕಾರ ನೆನ್ಪಿಟ್ಕೊಟ್ಟು ಭಾಳ ಈಸಿಯಾಗಿ ನೆನ್ಪಿಡ್ಬೋದು. ಹಿಂಗೊಂದು ರೌಂಡ್ ಅದ್ ಹಾಕ್ರಿ. ನಂದು ರೌಂಡ್ ಚಲೋ ಇಲ್ಲ, ನಿಮ್ದು ರೌಂಡ್ ಚಲೋತ್ನಾಗ ಹಾಕ್ರಿ. ದಿಸ್ ಈಸ್ ಅ ರೌಂಡ್. ಚಂದ ಕಣ ಅನ್ಸುತ್ತೆ. ನಮ್ಮ ಸಿಂಬಲ್ ಐತಲ್ಲ, ಈ ಸಿಂಬಲ್ ಒಳಗೆ ಯೂಸ್ ಮಾಡ್ಬಿಡೋಣ. ದಿಸ್ ಇಸ್ ಅ ಸಿಂಬಲ್, ರೈಟಾ? ದಿಸ್ ಇಸ್ ಅ ಜನವರಿ. ಈ ಕಡೆ ಒಂದು ಡಿವೈಡ್ ಮಾಡು, ಇದು ಒಂದು ಡಿವೈಡ್ ಮಾಡು, ಇದು ಒಂದು ಡಿವೈಡ್ ಮಾಡು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆನಾ? ಖಾರಿಫು ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಏಪ್ರಿಲಿಂದ ಸ್ಟಾರ್ಟ್ ಆಗ್ತದ ಮತ್ತು ಅಕ್ಟೋಬರ್ಗೆ ಎಂಡ್ ಆಗ್ತದೆ. ದಿಸ್ ಇಸ್ ಯುವರ್ ಖಾರಿಫ್. ದಿಸ್ ಯುವರ್ ಖಾರಿಫ್. ನೋಡು, ಖಾರಿಫು ನಗು ಮುಖ ಐತಿ. ಅವ ಮುಂಗಾರು ಮಳೆದೊಳಗೆ ಅಳು ಮುಖ ತೋರ್ಸ್ಯಾನ ಅವ. ಹಿಂಗೆ ನೋಡಿದ್ರೆ ನಗು ಮುಖ ಐತಿಲ್ಲ, ಎಷ್ಟು ಚಂದ ಐತಿ. ಹಿಂಗಾರು ಮಳೆ ಬಂತಂದ್ರೆ ಅದರೊಳಗೆ ಅಳು ಮುಖಪ್ಪ. ಓಕೆ, ಇದು ಖಾರಿಫ್. ರಾಬಿ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ರಾಬಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ರಾಬಿ. ಓಕೆ, ಇದ್ರೊಳಗೆ ಒಂದು ಮತ್ತೇನು ಸ್ವಲ್ಪ ನೋಡ್ಕೋಬೇಕಂತಂದ್ರೆ, ಖಾರಿಫ್ ಏನೈತಲ್ಲ
ಏಪ್ರಿಲ್ ಮೇ ಜೂನ್ ಇಲ್ಲಿ ಹಾರ್ವೆಸ್ಟಿಂಗ್ ಇದು. ಹಾರ್ವೆಸ್ಟಿಂಗ್ ಸಾರಿ ಸಾಯಿಂಗ್. ಫಸ್ಟ್ಗೆ ಹಾರ್ವೆಸ್ಟ್ ಮಾಡ್ತಾರ. ಫಸ್ಟ್ಗೆ ಹಾರ್ವೆಸ್ಟ್ ಮಾಡಿದ್ರೆ ಹೆಂಗೋ. ಹೋಗು 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 ಹೋಗು. ದಿಸ್ ಈಸ್ ಸೋಯಿಂಗ್ ಎಲ್ಲಿ ಬರ್ತದ? ಯೂಶುವಲಿ ಏಪ್ರಿಲ್ ಮಿಡಲ್ ಇಂದ ಹಿಡಿದು ಮೇ ಮಿಡಲ್ ಅಥವಾ ಜೂನ್ ತನಕ ಏನು ಬರ್ತದ? ಸೋಯಿಂಗ್. ಹಾರ್ವೆಸ್ಟಿಂಗ್ ಎಲ್ಲಿ ಬರ್ತದ? ಸೆಪ್ಟೆಂಬರ್ ಟು ನವಂಬರ್ ಅಥವಾ ಈ ಟೈಪ್ ಸೆಪ್ಟೆಂಬರ್ ಇಂದ ಇಲ್ಲಿ ತನಕ ಇದೇನು ಬರ್ತದೆ? ಇದು ಹಾರ್ವೆಸ್ಟ್. ಯಾರಿವರು? ಖಾರೀಫ್ನವರು. ಓಕೆ. ನೆಕ್ಸ್ಟ್ ರಾಬಿ ಅವ್ರು ಏನು ಮಾಡ್ತಾರ? ಅಕ್ಟೋಬರ್ ಟು ನವಂಬರ್ ಇದೇನಿದು? ಸಾಯಿಂಗ್, ಸಾನ್. ನೆಕ್ಸ್ಟ್ ಇಲ್ಲಿಂದ ಬಂದು ಲಾಸ್ಟಿಗೆ ಮಾರ್ಚ್ ಏಪ್ರಿಲ್ ಒಳಗಡೆ ಹಾರ್ವೆಸ್ಟಿಂಗ್. ಓಕೆನಾ? ಎನಿ ಡೌಟ್? ನೆಕ್ಸ್ಟ್ ಬರ್ತದ 8 ಮಂತ್ ಕ್ರಾಪ್. 8 ಮಂತ್ ಕ್ರಾಪ್ಸ್. 8 ಮಂತ್ ಕ್ರಾಪ್ಸ್ ದೇ ಟೇಕ್ 8 ಮಂತ್ಸ್. ಅದು ದ ನೇಮ್ ಇಟ್ ಸೆಲ್ಫ್ ದೇ ಸೇ. ಬಟ್ ಇವು ಹೆಂಗಂದ್ರೆ ಜೂನ್ ಟು ಡಿಸೆಂಬರ್ ಅಥವಾ ಮೇ ಜೂನ್ ಟು ಡಿಸೆಂಬರ್ ಜನವರಿ. ಓಕೆ. ಮೇ ಜೂನ್ಲಿಂದ ಡಿಸೆಂಬರ್ ಜನವರಿ. ಇವೇನಿವು 8 ಮಂತ್ ಕ್ರಾಪ್. ನೆಕ್ಸ್ಟ್ ಪೆರೆನಿಯಲ್ ಕ್ರಾಪ್. ಪೆರೆನಿಯಲ್ ಕ್ರಾಪ್ಸ್ ಅಂದ್ರೆ ಟೇಕ್ 12 ಮಂತ್ಸ್. ಟೇಕ್ 12 ಮಂತ್ಸ್. 12 ಮಂತ್ಸ್ ತಗೊಳ್ಳೋ ಬೆಳೆಗಳು ಯಾವುವು? ಶುಗರ್ ಕೇನ್, ಫ್ರೂಟ್ಸ್ ಎಕ್ಸೆಟ್ರಾ. ಇದರೊಳಗೆ ಎಲ್ಲಿ ತೋರಿಸ್ತೀವಿ? ಪೆರೆನಿಯಲ್ 12 ಮಂತ್ಸ್ ಪೆರೆನಿಯಲ್ ಕ್ರಾಪ್. ರೈಟಾ? ಎನಿ ಡೌಟ್ಸ್ ಹಿಯರ್? ಏನು ಡೌಟ್ಸ್ ಇರುತ್ತೆ? ಏನು ಡೌಟ್ಸ್ ಇರಲ್ಲ, ಎಲ್ಲ ತಿಳಿದೈತಿ. ನೆಕ್ಸ್ಟ್ ಹೋಗೋಣ. ಅದರ್ ಡೆಫಿನಿಷನ್ಸ್. ನಿಮಗೆ ಹೋಮ್ವರ್ಕ್ ಇದು. ಏನೇನು ಟರ್ಮ್ಸ್ ಕೊಡ್ತೀನಿ ಅಂದ್ರೆ, ಸೀಸನಲ್ ಕ್ರಾಪ್ ಅಂದ್ರೆ ಯಾವು? ಸೀಸನಲ್ ಕ್ರಾಪ್ ಡೆಫಿನಿಷನ್ ಬರಿಬೇಕು, ಎಕ್ಸಾಂಪಲ್ ಬರಿಬೇಕು. ನೆಕ್ಸ್ಟ್ ಟೂ ಸೀಸನ್ ಕ್ರಾಪ್ ಅಂದ್ರೆ ಯಾವುದು? ನೆಕ್ಸ್ಟ್ ಕ್ಯಾಶ್ ಕ್ರಾಪ್ಸ್ ಅಂದ್ರೆ ಯಾವುದು? ಲಾಂಗ್ ಕ್ರಾಪ್ಸು, ಶಾರ್ಟ್ ಕ್ರಾಪ್ಸು, ಸಿಂಗಲ್ ಕ್ರಾಪು. ಅವು ಹಿಂಗೆ ನೋಡಿದ ತಕ್ಷಣ ಡೆಫಿನೇಷನ್ಸ್ ಹಂಗೆ ಇರಂಗಿಲ್ಲ, ಸ್ವಲ್ಪ ಒಳಗೆ ಹೋಗ್ಬೇಕು. ಓಕೆ, ದೇ ಆರ್ ನಾಟ್ ಡೈರೆಕ್ಟ್ಲಿ ನೇಮ್ ಇದ್ದಂಗೆ ಇರಂಗಿಲ್ಲ. ಡಬಲ್ ಕ್ರಾಪು, ಓವರ್ಲ್ಯಾಪಿಂಗ್ ಕ್ರಾಪ್ಸ್. ನೆಕ್ಸ್ಟ್ ಒಂದು GK ತಯಾರು ಮಾಡ್ರಿ. GK ಪೇಪರ್ಗೋಸ್ಕರ ಏನಂತಂದ್ರೆ
ಒಂದು ಚಲೋ ಟೇಬಲ್ ತಯಾರು ಮಾಡ್ರಿ. ಸ್ಟೇಟ್ ಒಳಗಡೆ ಕ್ರಾಪ್ 1 ಕ್ರಾಪ್, ನೆಕ್ಸ್ಟ್ ಸಾಯಿಲ್, ಓಕೆ, ರಿಮಾರ್ಕ್ಸ್. ನೆಕ್ಸ್ಟ್ ಸ್ಟೇಟ್ ಒಳಗಡೆ ಏನು ಬರೀಬೇಕು, ಎಲ್ಲ ಸ್ಟೇಟ್ ಬರೀರಿ. ಹಿಂಗೆ ಕರ್ನಾಟಕ 1 2 3 ಬರಿಬೋದು. ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ, ಮಿಡಲ್ ಕರ್ನಾಟಕ, ಹಿಂಗೇನಾರ ಬರ್ಕೋಬೋದು. ಕ್ರಾಪ್ಸು ಬರಿಬೇಕು, ಅದ್ರ ಸಾಯಿಲ್ ಯಾವುದಾದ ಬರಿಬೇಕು. ರಿಮಾರ್ಕ್ ಒಳಗೆ ಏನು ಬರಬೇಕು ಗೊತ್ತೇನು, ಈ ಫಾರ್ ಎಕ್ಸಾಂಪಲ್ ಕಬ್ಬು ಬೆಳಿಬೇಕಾದ್ರೆ ದ ಫಸ್ಟ್ ಅದು ಮ್ಯಾಕ್ಸಿಮಮ್ ಶುಗರ್ ಕೇನ್ ಈಸ್ ಗ್ರೋನ್, ಕಾಫಿ ಸ್ಟೇಟು, ಸೌತ್ ಕರ್ನಾಟಕ ಅಂದ್ರೆ ಕಾಫಿ ಅಂತ ಬರೆಯೋದು. ಹಿಂಗೇನಾದರೂ ಬರ್ಕೊಂತ ಹೋಗ್ಬೇಕು. ಹೇಳ್ತಾ ಅವುಗಳದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಂತ ಹೋಗ್ಬೇಕು. ಇದ್ರಂಗೆ ಆಲ್ ಸ್ಟೇಟ್ಸಿಗೆ ಮಾಡಿಟ್ಕೊಳ್ರು ಅಂತ GK ತಯಾರಾಗ್ತೈತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟೇಬಲ್ ಒಂದು ಕೊಟ್ಟಿರ್ತೀನಿ, ಇವು ಇಷ್ಟು ನೆನ್ಪಿಟ್ಕೊಳ್ರಿ. ಇಂಪಾರ್ಟೆಂಟ್ ಕ್ರಾಪ್ಸ್ and average water depth required. Average water depth required in mm. ಓಕೆ, ಒಂದಿಷ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳೋಣ. ರೈಸ್ 1250 to 1500 mm. ನೀರಿಂದ ಒಂದು ರೈಸಿಂದ ಒಂದು ಚೆನ್ನಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ರೈಸು ಗದ್ದೆಯಲ್ಲಿ ಅದು ನಿಂತಿತ್ತು ಅಂದ್ರೆ ಇಷ್ಟ ಹತ್ರ ನೀರು ನಿಂದಿರ್ಸ್ಬೇಕು. ಗದ್ದೆಯಿಂದ ತಗೊಂಡು ಬಂದ್ಮೇಲೆ ಅನ್ನ ಮಾಡ್ಬೇಕಾದ್ರೆ ಬೋಗಣೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಇಷ್ಟು ರೈಸ್ ಇತ್ತು ಅಂತಂದ್ರೆ ಇಷ್ಟು ನೀರು ನಿಂದಿರ್ಸ್ಬೇಕು. ಮತ್ತೆ ನೀರು ಬಂತ. ಈ ರೈಸನ್ನ ನಾವು ಪಲ್ಯ ಜೊತೆಗೆ ಜಾಸ್ತಿ ಉಣ್ಣಂಗಿಲ್ಲ. ಎದ್ರ ಜೊತೆ ಊಟ ಮಾಡ್ತೀವಿ, ಸಾಂಬಾರ್ ಜೊತೆ ಊಟ ಮಾಡ್ತೀವಿ. ಮತ್ತೆ ಸಾಂಬಾರು ಮತ್ತೆ ನೀರು ಬಂತ. ರೈಸ್ ಊಟ ಮಾಡಿದ ಮೇಲೆ ಮತ್ತೆ ಅದು ಏನ್ ಮಾಡ್ತದ, ನೀರು ಜಾಸ್ತಿ ಕುಡಿಸುತ್ತದೆ. ಹೌದಲ್ಲ, ಹಂಗದ ನೋಡೋಣ ಸರ್. ರೈಸಿನ ಜೊತೆಗೆ ಇಷ್ಟು ಚೆನ್ನಾಗಿ ನೀರಿನ ಸಂಬಂಧ ಇದೆ. ನೆಕ್ಸ್ಟ್ ವೀಟ್ 3750. ಅಷ್ಟು ನೋಡು ನೀರು, ವೀಟಿಗೆ ಭಾಳ ಬೇಕು ನೀರು. ನೆಕ್ಸ್ಟ್ ಬಾರ್ಲೆ ಹೋಗ್ಲೆ ಕುಂದ್ರಲೆ, ಅದೆಷ್ಟು 300 mm. ಇವೆಲ್ಲವೂ ಒಂದೇ ಬರೆದು ಬಿಡ್ರಿ. ಬಾರ್ಲೆ ಮತ್ತೆ ಮಿಲೆಟ್, ಗ್ರಾಮ್ಸ್ ಇವೆಲ್ಲವೂ ಆಲ್ಮೋಸ್ಟ್ 300 mm. ನೆಕ್ಸ್ಟ್ ಕಾಟನ್ಗೆ 250 to 400 mm. ಶುಗರ್ ಕೇನ್ 900 mm. ಸಾಕು. ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಾದರೂ ಕೇಳೋದಿದ್ರೆ ಕೇಳ್ರಿ. Would you like to ask anything? This is the chapter number 4 completes. Anything you want to ask? ಏನಿಲ್ಲ. ಓವರ್. ಓಕೆ, ರೈಟ್. ಥ್ಯಾಂಕ್ ಯು. ಇವೆಲ್ಲ ಚೆನ್ನಾಗಿ ನೋಟ್ಸ್ ಮಾಡ್ರಿ. ಏನಾರ ಡೌಟ್ಸ್ ಇದ್ರೆ ಟೆಕ್ಸ್ಟ್ ಮಾಡ್ರಿ. ಥ್ಯಾಂಕ್ ಯು.